ನಮಸ್ಕಾರ. ಎಜುನೆಟಿಕ್ಸ್ಗೆ ಸ್ವಾಗತ. ನಾನು ಮೃತ್ಯುಂಜಯ್ ಕಬ್ಬೂರ್. 2026-27ನೇ ಸಾಲಿನ ಬಹುನಿರೀಕ್ಷಿತ ಡಿ.ಎಡ್ ಪ್ರವೇಶಾತಿ ಶೀಘ್ರದಲ್ಲೇ ಆರಂಭ ಆಗಲಿದೆ. ಅದಕ್ಕೆ ಪೂರ್ವ ತಯಾರಿಯಾಗಿ ನೀವೇನೇನು ತಯಾರಿ ಮಾಡಿಕೊಳ್ಬೇಕು, ಪ್ರವೇಶಾತಿ ಪ್ರಕ್ರಿಯೆ ಹೇಗಿರುತ್ತೆ ಏನು ಅನ್ನುವಂತಹ ಒಂದಿಷ್ಟು ವಿವರಗಳನ್ನು ಈ ವಿಡಿಯೋದ ಮೂಲಕ ನಿಮ್ಮ ಜೊತೆಗೆ ಹಂಚಿಕೊಳ್ತಾ ಇದ್ದೀನಿ. ಆದ್ಮೇಲೆ ಡಿ.ಎಡ್ ಅನ್ನೋದು ಇತ್ತೀಚೆಗೆ ಬಹಳ ಬೇಡಿಕೆಯ ಒಂದು ಕೋರ್ಸ್ ಆಗಿ ಪರಿಣಮಿಸಿದೆ. ಯಾಕೆ ಅಂತಂದ್ರೆ ಇತ್ತೀಚಿನ ಸುಪ್ರೀಂ ಕೋರ್ಟ್ನ ನಿರ್ಧಾರಗಳಿರಬಹುದು ಅಥವಾ NCTE ತನ್ನ ನಿಯಮಗಳಲ್ಲಿ ತಂದಂತಹ ಬದಲಾವಣೆಯಿಂದಾಗಿ ಇದೀಗ ಡಿ.ಎಡ್ಗೆ ಹೆಚ್ಚಿನ ಬೇಡಿಕೆ ಬರ್ತಾ ಇದೆ. ಹೌದು, ನೀವು PUC ನಂತರ ಆರ್ಟ್ಸ್, ಕಾಮರ್ಸ್, ಸೈನ್ಸ್ ಯಾವುದೇ ವಿಭಾಗದ ಅಭ್ಯರ್ಥಿಗಳು ಡಿ.ಎಡ್ ಅನ್ನು ಮಾಡೋದಕ್ಕೆ ನಿಮಗೆ ಅವಕಾಶ ಇರುತ್ತೆ. ಸೊ ಡಿಪ್ಲೊಮಾ ಇನ್ ಎಲಿಮೆಂಟರಿ ಎಜುಕೇಶನ್ ಅನ್ನುವಂಥದ್ದು ಡಿ.ಎಡ್ನ ಒಂದು ವಿಸ್ತೃತ ರೂಪ ಆಗಿರುವಂಥದ್ದು. ಸೊ 2026-27ನೇ ಸಾಲಿನ ಕೋರ್ಸ್ನ ಪ್ರವೇಶಾತಿ ಈ ತಿಂಗಳ ಕೊನೆಯ ಅಷ್ಟೊತ್ತಿಗೆ ಆರಂಭ ಆಗುತ್ತೆ. ಅದು ಆರಂಭ ಆದಾಗ ನೀವು ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಹುಡುಕಾಡೋದು ಅಥವಾ ಅವಾಗ ಏನು ಮಾಡಬೇಕು, ಹೆಂಗೆ ಮಾಡಬೇಕು ಅನ್ನುವಂಥ ಗೊಂದಲ ಬೇಡ ಅನ್ನುವಂಥ ಉದ್ದೇಶದಿಂದ ಒಂದಿಷ್ಟು ಸ್ಪಷ್ಟತೆಯನ್ನು ಕೊಡುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಆದ್ಮೇಲೆ ಜಿಲ್ಲಾ ವ್ಯವಸ್ಥಾಪಕ ಕೇಂದ್ರ ಅಥವಾ ಡಯಟ್ ಕೇಂದ್ರಗಳಲ್ಲಿ ನೀವು ಅರ್ಜಿಯನ್ನು ಡೌನ್ಲೋಡ್ ಮಾಡಿಕೊಂಡು ಫಿಲ್ಅಪ್ ಮಾಡಿ ಅದನ್ನು ಕೊಡಬೇಕಾಗತ್ತೆ. ಅರ್ಜಿಯ ಜೊತೆಗೆ ಚಲನನ್ನ ಕೂಡ ನೀವು ಕಟ್ಟಬೇಕಾಗತ್ತೆ. ನಂತರ ಮೆರಿಟ್ ಆಧಾರದ ಮೇಲೆ ನಿಮ್ಮ ಲಿಸ್ಟನ್ನು ಬಿಡ್ತಾರೆ. ಆಮೇಲೆ ಆದ್ಯತೆಗೆ ಅನುಗುಣವಾಗಿ ನಿಮಗೆ ಕಾಲೇಜ್ಗಳನ್ನು ಕೂಡ ಅವರು ಹಂಚಿಕೆ ಮಾಡ್ತಾ ಹೋಗ್ತಾರೆ. ಸೊ ಹಾಗಾದ್ರೆ ಇದಕ್ಕೆ ಫೀಸ್ ಎಷ್ಟಿರುತ್ತೆ ಅಂತಂದ್ರೆ, ನೀವು ಅರ್ಜಿನ ಸಲ್ಲಿಸಬೇಕು ಅಂತಂದ್ರೆ ಇತರೆ ಅಭ್ಯರ್ಥಿಗಳಿಗೆ ₹100 ಇರುತ್ತೆ ಅರ್ಜಿ ಶುಲ್ಕ, ಪ್ಲಸ್ ಪ್ರವೇಶ ಶುಲ್ಕ ₹50, ಒಟ್ಟು ₹150 ಇರುತ್ತೆ. SC/ST ಕ್ಯಾಟಗರಿ 1 ಮತ್ತೆ ಫಿಸಿಕಲಿ ಹ್ಯಾಂಡಿಕ್ಯಾಪ್ ಇರುವಂತಹ ಅಭ್ಯರ್ಥಿಗಳಿಗೆ ₹50 ಇಲ್ಲಿ ಅವರು ನಿಗದಿಪಡಿಸಿರುವಂಥದ್ದನ್ನು ನಾವು ಗಮನಿಸ್ತಾ ಇದ್ವಿ. ಸೊ ನೀವೇನಾದರೂ ಡಿ.ಎಡ್ ಮಾಡಬೇಕು ಅಂತಂದರೆ ಮಿನಿಮಮ್ ಅರ್ಹತೆ ನಿಮ್ಮದು PUC ಆಗಿರಬೇಕಾಗತ್ತೆ. ನೀವು ಆರ್ಟ್ಸ್, ಕಾಮರ್ಸ್, ಸೈನ್ಸ್ ಯಾವುದೇ ಒಂದು ವಿಭಾಗದಿಂದ ಬಂದಿದ್ರೂ ಕೂಡ ನಿಮಗೆ ಅವಕಾಶವನ್ನು ಇಲ್ಲಿ ಒದಗಿಸಿಕೊಡ್ಲಾಗ್ತಾ ಇದೆ. ವಿದ್ಯಾರ್ಹತೆಯನ್ನು ಗಮನಿಸ್ತಾ ಇದ್ರಿ. ಅಭ್ಯರ್ಥಿಯು ದ್ವಿತೀಯ PUCಯನ್ನು ಅಥವಾ ತತ್ಸಮಾನ ಪರೀಕ್ಷೆ ಅಂದರೆ PUC ಇಕ್ವಲೆಂಟ್ ಅಥವಾ PUC ಮಾಡಿರಬೇಕು. ಇದರಲ್ಲಿ ಏನೇನು ಓದಿರಬೇಕು, ಯಾವ ಭಾಷಾ ವಿಷಯಗಳಿರಬೇಕು, ಯಾವ ಕೋರ್ ವಿಷಯಗಳಿರಬೇಕು ಅಂದರೆ, ನೀವು ಭಾಷಾ ವಿಷಯಗಳ ಪೈಕಿ ಇಂಗ್ಲಿಷ್, ಕನ್ನಡ, ಹಿಂದಿ, ತೆಲುಗು, ಅರೇಬಿಕ್, ತಮಿಳು, ಮಲಯಾಳಂ, ಉರ್ದು, ಮರಾಠಿ, ಸಂಸ್ಕೃತ ಈ ಪೈಕಿ ಯಾವುದಾದ್ರೂ 2 ಭಾಷೆ ಓದಿರ್ಬೇಕು. ನೀವು ಕನ್ನಡ ಇಂಗ್ಲಿಷ್ ಓದಿರ್ತಿರೋ ಅಥವಾ ಇಂಗ್ಲಿಷ್ ಹಿಂದಿ ಓದಿರ್ತಿರೋ ಅಥವಾ ಕನ್ನಡ ಹಿಂದಿ ಓದಿರ್ತಿರೋ, ದಟ್ ಈಸ್ ಸೆಕೆಂಡರಿ. ಬಟ್ ಎನಿ 2 ಲ್ಯಾಂಗ್ವೇಜಸ್ ಈ ಪೈಕಿ ಯಾವುದಾದ್ರೂ 2 ಭಾಷೆಗಳನ್ನು ನೀವು ಓದಿರಬೇಕಾಗುತ್ತೆ. ಇನ್ನು ಕಲಾ, ವಿಜ್ಞಾನ ಮತ್ತು ವಾಣಿಜ್ಯ ವಿಭಾಗದ ಅಭ್ಯರ್ಥಿಗಳು ಈ ಕೆಳಗೆ ಪಟ್ಟಿ ಮಾಡಿರುವ ಐಚ್ಛಿಕ ವಿಷಯಗಳ ಪೈಕಿ 2 ಓದಿರಬೇಕು. ಆರ್ಟ್ಸ್, ಕಾಮರ್ಸ್, ಸೈನ್ಸ್ನ ವಿದ್ಯಾರ್ಥಿಗಳು ಏನಿದ್ದೀರಿ ಮಿನಿಮಮ್ 2 ಸಬ್ಜೆಕ್ಟ್ಗಳನ್ನು ಓದಿರಬೇಕು. ಆರ್ಟ್ಸ್ ಅವರಾಗಿದ್ರೆ ಅಂದರೆ ನೀವು ಇತಿಹಾಸ, ಪೌರನೀತಿ, ಅರ್ಥಶಾಸ್ತ್ರ, ಭೂಗೋಳ, ರಾಜ್ಯಶಾಸ್ತ್ರ, ಸಮಾಜಶಾಸ್ತ್ರ, ಐಚ್ಛಿಕ ಕನ್ನಡ, ಎಜುಕೇಷನ್ ಈ ಪೈಕಿ ಯಾವುದಾದ್ರೂ 2 ಓದಿರಬಹುದು. ನೀವು ಇತಿಹಾಸ, ಅರ್ಥಶಾಸ್ತ್ರ ಓದಿರಬಹುದು ಅಥವಾ ಇತಿಹಾಸ, ಭೂಗೋಳ ಇರಬಹುದು ಅಥವಾ ಅರ್ಥಶಾಸ್ತ್ರ, ರಾಜ್ಯಶಾಸ್ತ್ರ ಇರಬಹುದು ಅಥವಾ ರಾಜ್ಯಶಾಸ್ತ್ರ, ಭೂಗೋಳಶಾಸ್ತ್ರ ಇರಬಹುದು. ಈ ಪೈಕಿ ಕಲಾ ವಿಭಾಗದಲ್ಲಿ ಯಾವುದಾದ್ರೂ 2 ವಿಷಯಗಳನ್ನು ನೀವು ಓದಿರಬೇಕು. ನೀವೇನಾದರೂ ಸೈನ್ಸ್ ಬ್ಯಾಕ್ಗ್ರೌಂಡಿಂದ ಬರ್ತಾ ಇದ್ದೀರಿ ಅಂದರೆ ನೀವು ಫಿಸಿಕ್ಸು, ಕೆಮಿಸ್ಟ್ರಿ, ಬಯಾಲಜಿ, ಬಾಟನಿ, ಝುವಾಲಜಿ, ಮ್ಯಾಥಮೆಟಿಕ್ಸ್ ಮತ್ತು ಸ್ಟ್ಯಾಟಿಸ್ಟಿಕ್ಸ್ ಇವುಗಳ ಪೈಕಿ ಯಾವುದಾದ್ರೂ 2 ವಿಷಯಗಳನ್ನು ಓದಿರಬೇಕು. ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಜೀವಶಾಸ್ತ್ರ, ಸಸ್ಯಶಾಸ್ತ್ರ, ಪ್ರಾಣಿಶಾಸ್ತ್ರ, ಗಣಿತ ಮತ್ತು ಸಂಖ್ಯಾಶಾಸ್ತ್ರ ಈ ಪೈಕಿ ಎನಿ 2 ಸಬ್ಜೆಕ್ಟ್ಸನ್ನು ನೀವು ಕೋರ್ ವಿಷಯಗಳನ್ನು ಓದಿರಬೇಕು. ಇನ್ನು ನೀವು ಕಾಮರ್ಸ್ ಅವರಾಗಿದ್ದೀರಿ ಅಂದರೆ ನೀವು ಇತಿಹಾಸ, ಅರ್ಥಶಾಸ್ತ್ರ, ಭೂಗೋಳ, ರಾಜ್ಯಶಾಸ್ತ್ರ, ಸಮಾಜಶಾಸ್ತ್ರ, ಐಚ್ಛಿಕ ಕನ್ನಡ ಅಥವಾ ಎಜುಕೇಷನ್ ಅಥವಾ ಸ್ಟ್ಯಾಟ್ ಇವುಗಳ ಪೈಕಿ ಯಾವುದಾದ್ರೂ 2 ವಿಷಯಗಳನ್ನು ಮಿನಿಮಮ್ ನೀವು ಓದಿದ್ರಿ ಅಂದರೆ ನೀವು ಡಿ.ಎಡ್ ಮಾಡೋದಕ್ಕೆ ನಿಮ್ಗೆ ಅವಕಾಶ ಇದೆ. ಆದ್ಮೇಲೆ B.ಎಡ್ಗೂ ಡಿ.ಎಡ್ಗೂ ತುಂಬ ಡಿಫ್ರೆನ್ಸ್ ಇದೆ. ವಿಷಯಗಳ ಆಯ್ಕೆಯಲ್ಲೂ ಕೂಡ ತುಂಬ ಡಿಫ್ರೆನ್ಸ್ ಇದೆ. ಬಟ್ ಯಾವುದೇ ಭೇದ ಭಾವ ಇಲ್ಲದೆ ಆರ್ಟ್ಸ್, ಕಾಮರ್ಸ್, ಸೈನ್ಸ್ನವ್ರಿಗೆ ಇಲ್ಲಿ ಮುಕ್ತವಾದಂಥ ಅವಕಾಶ ಇದೆ. ಈವನ್ PSTR ನೇಮಕಾತಿನಲ್ಲೂ ಕೂಡ ಈ ಒಂದು ಅವಕಾಶವನ್ನು ನಾವು ಮುಂದೆ ನೋಡ್ತಾ ಇದ್ದೀವಿ. ಇನ್ನು ವಿಷಯಗಳಿಗೆ ಸಂಬಂಧಪಟ್ಟಂತೆ ಭಾಷಾ ವಿಷಯಗಳಲ್ಲಿ ಇಂಗ್ಲಿಷ್, ಕನ್ನಡ, ಹಿಂದಿ, ತೆಲುಗು, ಅರೇಬಿಕ್, ತಮಿಳು, ಮಲಯಾಳಂ, ಉರ್ದು, ಮರಾಠಿ ಮತ್ತು ಸಂಸ್ಕೃತ ಅನ್ನುವಂಥದ್ದು ನಾವು ಗಮನಿಸ್ತಾ ಇದ್ದೀವಿ. ಅದರ ಜೊತೆಗೆ ನೀವು PUCನಲ್ಲಿ ಕನಿಷ್ಠ 50 ಅಂಕಗಳನ್ನು ಪಡ್ಕೊಂಡಿರಬೇಕು. ಸೊ SC/ST ಕ್ಯಾಟಗರಿ 1 ಅಥವಾ ಇತರೆ ಏನು ಇವರಿಗೆ ರಿಸರ್ವ್ಡ್ ಕ್ಯಾಟಗರಿ ಇದ್ದಾರೆ ಅವರಿಗೆ 45% ಇದೆ PUCನಲ್ಲಿ. ಇತರೆ ಅಭ್ಯರ್ಥಿಗಳು ಅಂದರೆ ಜನರಲ್ನವ್ರು ಇರ್ಬೋದು, OBC ಅಭ್ಯರ್ಥಿಗಳು PUCನಲ್ಲಿ 50% ಪಡ್ಕೊಂಡಿರಬೇಕಾಗತ್ತೆ. ಅದರ ಜೊತೆಗೆ ನಿಮ್ಮ ಹತ್ರ ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟು ಹಾಗೆ ನಿಮ್ಮ ಹಿಂದಿನ ಎಲ್ಲ ಶೈಕ್ಷಣಿಕ ದಾಖಲೆಗಳು, SSLC ಮಾರ್ಕ್ಸ್ ಕಾರ್ಡು, PUC ಮಾರ್ಕ್ಸ್ ಕಾರ್ಡು, ಇನ್ ಕೇಸ್ ನಿಮ್ಮದು ಪ್ರೊವಿಷನಲ್ ಇದ್ದರೆ ಆನ್ಲೈನ್ ಕಾಪಿ ಇದ್ದರೆ ಅದನ್ನೇ ನೀವು ನಿಮ್ಮ ಪ್ರಿನ್ಸಿಪಲ್ ಕಡೆಯಿಂದ ಅಟೆಸ್ಟೆಡ್ ಮಾಡಿಸಿ ಇಟ್ಕೊಳ್ಬೇಕಾಗತ್ತೆ. ಅದರ ಜೊತೆಗೆ ನಿಮ್ಮ ರಿಸರ್ವೇಷನ್ನು ನಿಮ್ದು ಯಾವುದಾದ್ರೂ NCC, NSS, ಗಡಿನಾಡು ಕನ್ನಡಿಗ, ಹೊರನಾಡು ಕನ್ನಡಿಗ, ಕನ್ನಡ ಮಾಧ್ಯಮ, ಗ್ರಾಮೀಣ ಇತರೆ ಏನು ಸರ್ಟಿಫಿಕೇಟ್ಗಳಿರ್ತವೆ ಆ ಎಲ್ಲ ಮೀಸಲಾತಿ ಪ್ರಮಾಣ ಪತ್ರಗಳು ಕೂಡ ವ್ಯಾಲಿಡ್ ಆಗಿರಬೇಕು ಅನ್ನುವಂಥದ್ದು. ಅದರ ಜೊತೆಗೆ ಒಂದಿಷ್ಟು ಫಾರ್ಮ್ಯಾಟ್ಗಳು ಕೂಡ ಬರ್ತವೆ. ಆ ಫಾರ್ಮ್ಯಾಟ್ಗಳನ್ನು ಕೂಡ ನಾನು ನಿಮಗೆ ಅಪ್ಲಿಕೇಶನ್ ಫಿಲ್ ಮಾಡುವಂಥ ಸಂದರ್ಭದಲ್ಲಿ ಹೇಳ್ಕೊಡ್ತೀನಿ. ಅವುಗಳನ್ನು ಕೂಡ ನೀವು ಇಲ್ಲಿ ಅಟ್ಯಾಚ್ ಮಾಡಬೇಕಾಗುತ್ತೆ. ಅದರ ಜೊತೆಗೆ ನೀವೇನಾದರೂ ಡಿ.ಎಡ್ ಮಾಡ್ತೀರಿ ಅಂತಂದರೆ ನಿಮ್ಮ ಫೀಸ್ 20,000ಕ್ಕಿಂತ ಕಮ್ಮಿ ಇರುತ್ತೆ. 10,000 ರಿಂದ 12,000 ರೂಪಾಯಿನಲ್ಲಿ 1 ವರ್ಷದ ಡಿ.ಎಡ್ ಮುಗಿದ್ಬಿಡುತ್ತೆ ನಿಮ್ಮದು.
ಸೊ ನೀವು 2 ವರ್ಷಗಳಲ್ಲಿ PSTR ಶಿಕ್ಷಕರಾಗೋದಕ್ಕೆ ಬೇಕಾದಂಥ ಅರ್ಹತೆಯನ್ನು ಪಡ್ಕೊಂಡು ಬಿಡ್ತೀರಿ. ಅಂದರೆ ಪ್ರೈಮರಿ ಸ್ಕೂಲ್ ಟೀಚರ್ ರಿಕ್ರೂಟ್ಮೆಂಟ್ಗೆ ಏನು ಅರ್ಹತೆ ಬೇಕು ಆ ಕನಿಷ್ಠ ಅರ್ಹತೆಯನ್ನು ಈ ಒಂದು DED ಅನ್ನು ಪಾಸ್ ಆದ್ರಿ ಅಂದರೆ, ಅದರ ಜೊತೆಗೆ ನೀವೇನಾದರೂ TET ಪತ್ರಿಕೆ 1ರಲ್ಲಿ ಪಾಸ್ ಆದ್ರಿ ಅಂದರೆ ನೀವು 1ರಿಂದ 5ನೇ ತರಗತಿ ಶಿಕ್ಷಕರಾಗೋದಕ್ಕೆ ಬೇಕಾದಂತಹ ನೇರವಾದ ಅವಕಾಶವನ್ನು ಕೂಡ ಪಡ್ಕೊತೀರಿ. ಇನ್ನು ಯಾವ್ಯಾವ ಡಾಕ್ಯುಮೆಂಟ್ಸ್ಗಳು ಬೇಕಾಗ್ತವೆ ಅಂದರೆ SSLC ಮಾರ್ಕ್ಸ್ ಕಾರ್ಡು, ಅಫಿಷಿಯಲ್ ಆಗಿನೇ ಅವ್ರು ಹೇಳಿರುವಂಥ ದಾಖಲೆಗಳನ್ನೇ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. SSLC ಮಾರ್ಕ್ಸ್ ಕಾರ್ಡು, PUC ಮಾರ್ಕ್ಸ್ ಕಾರ್ಡು, ಆಮೇಲೆ ಮಿನಿಮಮ್ 7 ಇಯರ್ಸ್ ಒಂದು ಸ್ಟಡಿ ಸರ್ಟಿಫಿಕೇಟ್ ಬೇಕು. 1 to 10th ನೀವೇನು ಓದಿರ್ತಿರಲ್ಲ ಆ 1 to 10th ಸ್ಟಡಿ ಸರ್ಟಿಫಿಕೇಟನ್ನು ತೆಗೆಸಿಟ್ಕೊಂಡ್ಬಿಡ್ರಿ. ಅದ್ರ ಜೊತೆಗೆ ಕನ್ನಡ ಮಾಧ್ಯಮ ಇದ್ದರೆ ಕನ್ನಡ ಮಾಧ್ಯಮ ಸರ್ಟಿಫಿಕೇಟನ್ನು ತೆಗೆಸಿಟ್ಕೊಡ್ರಿ, ಗ್ರಾಮೀಣ ಇದ್ದರೆ ಗ್ರಾಮೀಣ ತೆಗೆಸಿಟ್ಕೊಡ್ರಿ. ಹಾಗೆ ಒಂದು ವಾಸಸ್ಥಳ ಪ್ರಮಾಣ ಪತ್ರವನ್ನು ಕೂಡ ನೀವು ಇಲ್ಲಿ ತಗೋಬೇಕಾಗುತ್ತೆ. ಅದರ ಜೊತೆಗೆ ನಿಮ್ಮದು ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟನ್ನು ಕೂಡ ನೀವು ಇಲ್ಲಿ ಕೊಡಬೇಕಾಗುತ್ತೆ. ಅದರ ಜೊತೆಗೆ ನೀವೇನಾದರೂ ಅಂಗವಿಕಲ ಅಭ್ಯರ್ಥಿಗಳಾಗಿದ್ದರೆ ಅಥವಾ ವಿಶೇಷ ಗುಂಪು ಅಂದರೆ ಅದೇ ಹೇಳಿದ್ನಲ್ಲ ಕನ್ನಡ ಹೊರನಾಡು ಕನ್ನಡಿಗ, ಗಡಿನಾಡು ಕನ್ನಡಿಗ ಇರಬಹುದು, ಅಥವಾ NCC, NSS, ಸ್ಪೋರ್ಟ್ಸು ಅಂಥದ್ದೇನಾದರೂ ರಿಸರ್ವೇಷನ್ಗಳಿತ್ತು ಅಂದರೆ ನೀವು ಆ ಸರ್ಟಿಫಿಕೇಟ್ಗಳನ್ನು ಕೂಡ ಕೊಡಬೇಕಾಗುತ್ತೆ. ಅದರ ಜೊತೆಗೆ ಜಿಲ್ಲಾ ವೈದ್ಯಕೀಯ ಮಂಡಳಿಯಿಂದ ಪಡೆದಂತಹ ಒಂದು ಮೆಡಿಕಲ್ ಫಿಟ್ನೆಸ್ ಸರ್ಟಿಫಿಕೇಟನ್ನು ಕೊಡಬೇಕಾಗುತ್ತೆ. ಓನ್ಲಿ DPED ಅಭ್ಯರ್ಥಿಗಳಿಗೆ, ಅದು ಡಿಪ್ಲೊಮಾ ಇನ್ ಫಿಸಿಕಲ್ ಎಜುಕೇಷನ್ ಏನು ಮಾಡ್ತಾರೆ ಅವರಿಗೆ ಮಾತ್ರ ಮೆಡಿಕಲ್ ಸರ್ಟಿಫಿಕೇಟ್ ಇರುತ್ತೆ. DED ಮಾಡೋರಿಗೆ ಅದೇನು ಬೇಕಾಗಿಲ್ಲ. ಸೊ ನೀವು ನೇರವಾಗಿ ಈ ಮೆಡಿಕಲ್ ಸರ್ಟಿಫಿಕೇಟನ್ನು ಸ್ಕಿಪ್ ಮಾಡ್ಬೋದು. ಅದರ ಜೊತೆಗೆ ನಿಮ್ಮದು ಅನೆಕ್ಜರ್ 7 ಇರಬಹುದು, ಆಧಾರ್ ಕಾರ್ಡ್ ಇರಬಹುದು, ನಿಮ್ಮ ಫೋಟೋಸ್ ಇರಬಹುದು, ಇತ್ಯಾದಿ ಅಗತ್ಯ ಡಾಕ್ಯುಮೆಂಟ್ಸ್ಗಳನ್ನು ತೊಗೊಂಡು ಹೋಗಬೇಕು ಮಿನಿಮಮ್. ಅದರ ಜೊತೆಗೆ 2 ಸೆಟ್ ಜೆರಾಕ್ಸನ್ನು ಕೂಡ ನೀವು ತೊಗೊಂಡು ಹೋಗಬೇಕಾಗುತ್ತೆ. ಇಲ್ಲಿ 1 ಸೆಟ್ ಅಂತ ಹೇಳಿದ್ದಾರೆ. ಸೊ ನೀವು 2 ಸೆಟ್ ಜೆರಾಕ್ಸನ್ನು ತೊಗೊಂಡು ಹೋಗಿ, ಬಿಕಾಸ್ ಒಮ್ಮೊಮ್ಮೆ ಡಾಕ್ಯುಮೆಂಟ್ಸನ್ನು ವೆರಿಫೈ ಮಾಡಿ ಅವ್ರು ಒಂದು ಜೊತೆ ಅವ್ರ ಹತ್ರ ಇಟ್ಕೊಂಡು ಇನ್ನೊಂದು ಜೊತೆನ ನಿಮಗೆ ಕಾಲೇಜಿಗೆ ಹೋಗಿ ಸಬ್ಮಿಟ್ ಮಾಡೋದಕ್ಕೂ ಕೂಡ ಹೇಳ್ತಾರೆ. ಸೊ ಹಾಗಾಗಿ ಮಿನಿಮಮ್ 2 ಸೆಟ್ ನೀವು ಜೆರಾಕ್ಸನ್ನು ಕೂಡ ತೊಗೊಂಡು ಹೋಗಬೇಕಾಗುತ್ತೆ. ಇನ್ನು ಅಡ್ಮಿಷನ್ ಫೀಸ್ ಎಷ್ಟಿರುತ್ತೆ ಅಂದರೆ, ನಿಮಗೇನಾದರೂ ಗೌರ್ಮೆಂಟ್ DED ಕಾಲೇಜ್ ಸಿಕ್ತು ಅಂದರೆ 3,065 ರೂಪಾಯಿ, ಅನುದಾನಿತ ಅಂದರೆ ಏಡೆಡ್ ಸಿಕ್ಕರೆ 7,065 ರೂಪಾಯಿ, ಅನ್ಎಡೆಡ್ ಸಿಕ್ತು ಪ್ರೈವೇಟ್ DED ಕಾಲೇಜ್ ಸಿಕ್ತು ಅಂದರೆ 12,065 ರೂಪಾಯಿ ಫೀಸನ್ನು ನಾವಿಲ್ಲಿ ಗಮನಿಸ್ತಾ ಇದ್ವಿ. ನೀವು SBIನ ಮೂಲಕ ಕಟ್ಟಿ ಆ ಒಂದು ಶುಲ್ಕವನ್ನು ಕೂಡ ಭರಣ ಮಾಡೋದಕ್ಕೆ ನಿಮಗೆ ಅವಕಾಶ ಇರುತ್ತೆ. ಜೊತೆಗೆ DED ಅಭ್ಯರ್ಥಿಗಳಿಗೂ ಕೂಡ ನಾವಿಲ್ಲಿ ಸ್ಕಾಲರ್ಶಿಪ್ ಅನ್ನು ನೋಡ್ತಾ ಇದ್ವಿ, ನಿಮಗೆ ಸ್ಕಾಲರ್ಶಿಪ್ ಅವಕಾಶ ಕೂಡ ಇರುತ್ತೆ. ಇನ್ನು ಅನೆಕ್ಜರ್ 1 ಇದೆ, ಇದನ್ನು ನೀವು ಕನ್ನಡ ಮಾಧ್ಯಮ ಪ್ರಮಾಣ ಪತ್ರನಾಗಿ ಯೂಸ್ ಮಾಡಬಹುದು. ಜೊತೆಗೆ ಸ್ಟಡಿ ಸರ್ಟಿಫಿಕೇಟ್ ಅನ್ನು ಕೂಡ ಆಗಿ ಯೂಸ್ ಮಾಡಿಕೊಳ್ಳೋದಕ್ಕೆ ಅವಕಾಶ ಇದೆ. ಜಸ್ಟ್ ಈ PDF ಅನ್ನು ಡೌನ್ಲೋಡ್ ಮಾಡಿಕೊಂಡು ನಾನು ಇದನ್ನು ನನ್ನ ಟೆಲಿಗ್ರಾಮ್ ಚಾನಲಲ್ಲಿ ಹಾಕಿರ್ತೀನಿ ನಂತರದಲ್ಲಿ. ಜೊತೆಗೆ ನಮ್ಮ ಆ್ಯಪ್ನಲ್ಲೂ ಕೂಡ ಇದಿದೆ, ಆ್ಯಪ್ನಿಂದ ಕೂಡ ನೀವು ಡೌನ್ಲೋಡ್ ಮಾಡಿಕೊಂಡು ಈ ಒಂದು ಫಾರ್ಮ್ಯಾಟನ್ನು ನೀವು ಫಿಲಪ್ ಮಾಡಿ ನಿಮ್ಮ ಎಲ್ಲೆಲ್ಲಿ ಕಲ್ತಿದ್ದೀರಿ ಆ ಎಲ್ಲ ಶಾಲೆಗಳಲ್ಲಿ ನೀವು ಇದಕ್ಕೆ ಸೀಲ್ ಆ್ಯಂಡ್ ಸಿಗ್ನೇಚರನ್ನು ಕೂಡ ಮಾಡಿಸಿ ಇಟ್ಕೊಳ್ಬೇಕಾಗತ್ತೆ ಅನ್ನೋದನ್ನು ಕೂಡ ಸ್ಪಷ್ಟವಾಗಿ ಗಮನಿಸಿ ಅಂತ ಹೇಳ್ತಾ, ಕರ್ನಾಟಕದಲ್ಲಿ ಎಲ್ಲೆಲ್ಲಿ DED ಕಾಲೇಜುಗಳಿದೆ ಡಯೇಟ್ಗಳ ಡೀಟೇಲ್ಸನ್ನು ಕೂಡ ಇಲ್ಲಿ ಅವ್ರು ಕೊಡ್ತಾ ಇದ್ದಾರೆ. ಅವುಗಳನ್ನು ಕೂಡ ನೀವು ಇಲ್ಲಿ ವಿತ್ ಕಾಂಟ್ಯಾಕ್ಟ್ ನಂಬರನ್ನು ನೋಡಬಹುದು. ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನೀವು ಇನ್ನಷ್ಟು ಏನಾದರೂ ಮಾಹಿತಿಗಳು ಬೇಕಿತ್ತು ಅಂದರೆ ಅದನ್ನು ಕೂಡ ಪಡ್ಕೊಳ್ಳೋದಕ್ಕೆ ನಿಮ್ಗೆ ಅವಕಾಶ ಇರುತ್ತೆ ಅಂತ ಹೇಳ್ತಾ, ಜೊತೆಗೆ ನೇಟಿವ್ ಡಿಸ್ಟ್ರಿಕ್ಟ್ಸ್ ಮತ್ತು ಅದರ ಕೋಡ್ಗಳನ್ನು ಕೂಡ ಕೊಡ್ತಾ ಇದ್ದಾರೆ, ಕಾಲೇಜುಗಳ ಕೋಡ್ಗಳನ್ನು ಕೂಡ ಕೊಡ್ತಾ ಇದ್ದಾರೆ. ಆ ಕಾಲೇಜುಗಳ ಕೋಡೆಲ್ಲ ನಿಮ್ಗೆ ಈಗ ಆ ಡಯೇಟ್ಗಳ ಕೋಡ್ಗಳನ್ನು ಕೂಡ ಕೊಡ್ತಾರೆ. ಆ ಡಯೇಟ್ ಕೋಡ್ ನಿಮಗೆ ಯೂಸ್ ಆಗೋದಿಲ್ಲ, ಅಪ್ಲಿಕೇಶನ್ ಫಿಲಪ್ ಮಾಡುವಂಥ ಸಮಯದಲ್ಲಿ ಅದು ನಿಮ್ಗೆ ಯೂಸ್ ಆಗುತ್ತೆ ಅಂತ ಹೇಳ್ತಾ, ಇನ್ನು ಫೀಸನ್ನು ಅವರು ಒಂದು ಮ್ಯಾಕ್ಸಿಮಮ್ ಲಿಮಿಟ್ಸನ್ನು ಕೂಡ ಫಿಕ್ಸ್ ಮಾಡಿದ್ದಾರೆ. ಗೌರ್ಮೆಂಟ್ ಸೀಟಿಗೆ ಆಗಿತ್ತು ಅಂದರೆ 1,000 ರೂಪಾಯಿನ ಕೊಡಬೇಕು, ಏಡೆಡ್ನಲ್ಲಿ ಆಗಿದ್ರೆ 5,000 ರೂಪಾಯಿ, ಗೌರ್ಮೆಂಟ್ನವ್ರಿಗೆ 8,000 ರೂಪಾಯಿ, ಮ್ಯಾನೇಜ್ಮೆಂಟ್ನವ್ರಿಗೆ, ಪ್ರೈವೇಟ್ ಕಾಲೇಜಲ್ಲಿ ಗೌರ್ಮೆಂಟ್ನವ್ರಿಗೆ 10,000, ಮ್ಯಾನೇಜ್ಮೆಂಟ್ನವ್ರಿಗೆ 16,000 ರೂಪಾಯಿನ ಮೀರಬಾರ್ದು ಅನ್ನುವಂಥ ಶುಲ್ಕವನ್ನು ಕೂಡ ಕೊಡ್ತಾ ಇದ್ದಾರೆ. ಎಲ್ಲ ಸೇರಿ ಅಪ್ರಾಕ್ಸಿಮೇಟ್ಲಿ ನೀವು ಪ್ರೈವೇಟಲ್ಲಿ ಮಾಡಿದ್ರಿ ಅನ್ಎಡೆಡ್ ಕಾಲೇಜಲ್ಲಿ ಗೌರ್ಮೆಂಟ್ ಸೀಟ್ ಅಂತಂದರೆ 12,000 ಆಗುತ್ತೆ. ಹಾಗೆ ನೀವು ಏಡೆಡಲ್ಲಿ ಮಾಡಿದ್ರೆ 7,000 ಆಗುತ್ತೆ, ಗೌರ್ಮೆಂಟಲ್ಲಿ ಆದರೆ 3,000 ರೂಪಾಯಿ ಆಗುತ್ತೆ. ಸೊ ಈ ರೀತಿಯಾಗಿ ನೀವು ಅನೆಕ್ಜರ್ 7 ಕೂಡ ಇಲ್ಲಿ ಕೊಡಬೇಕಾಗುತ್ತೆ. ಅನೆಕ್ಜರ್ 7 ಏನೇನು ಡಾಕ್ಯುಮೆಂಟ್ಸ್ಗಳನ್ನು ನೀವು ಅಟ್ಯಾಚ್ ಮಾಡ್ತಾ ಇದ್ದೀರಿ ಅನ್ನೋದನ್ನು ಕೂಡ ಕೊಡಬೇಕು. ನಾನು ಅನೆಕ್ಜರ್ 7 ಹಾಗೆ ವ್ಯಾಸಂಗ ಮತ್ತು ಕನ್ನಡ ಪ್ರಮಾಣ ಪತ್ರವನ್ನು ಈಗಾಗಲೇ ನನ್ನ ಆ್ಯಪ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಎಜುನೇಟ್ಸ್ ಅಕಾಡೆಮಿ ಆ್ಯಪ್ನಲ್ಲಿ ನೀವು ಫ್ರೀ ಆಫ್ ಕಾಸ್ಟ್ನಲ್ಲಿ ಅವುಗಳನ್ನ ಡೌನ್ಲೋಡ್ ಮಾಡಿಕೊಂಡು ಪ್ರಿಂಟ್ಗಳನ್ನು ತೆಗೆದಿಟ್ಕೊಳ್ಳೋದಕ್ಕೆ ನಿಮ್ಗೆ ಸಹಾಯಕಾರಿಯಾಗುತ್ತೆ. ಆ್ಯಂಡ್ ಯಾವಾಗ ಅಪ್ಲಿಕೇಶನ್ ಕರೀತಾರೆ ಆವಾಗ ಇಮಿಡಿಯೇಟ್ ಆಗಿ ನೀವು ಅಪ್ಲಿಕೇಶನನ್ನು ಫಿಲಪ್ ಮಾಡೋದರ ಮೂಲಕ ಆರಾಮಾಗಿ ನೀವು ನಿಮ್ಮ ಅಪ್ಲಿಕೇಶನನ್ನು ನಿಮ್ಮ ಜಿಲ್ಲಾ ವ್ಯಾಪ್ತಿಯ ಡಯೇಟ್ಗೆ ಕೊಡಬಹುದು ಅಂತ ಹೇಳ್ತಾ, ಸೊ ಆದ್ಮೇಲೆ ಯಾರಿಗೆಲ್ಲ DED ಮಾಡಬೇಕು ಅನ್ನುವಂಥ ಆಸೆ ಮತ್ತು ಕನಸಿದೆ ಈ ಮುಂಬರುವ ಅಕಾಡೆಮಿಕ್ ಇಯರ್ನಲ್ಲಿ, ಸೊ ಅದಕ್ಕೆ ಪೂರಕವಾಗಿ ನಿಮಗೆ ಯಾವಾಗ ನೋಟಿಫಿಕೇಶನ್ ಆಗಬಹುದು ಅಂದರೆ ಈ ತಿಂಗಳ ಕೊನೆಯಷ್ಟೊತ್ತಿಗೆ ಏಪ್ರಿಲ್ ಕೊನೆಯ ಅಥವಾ ಮೇ ಮೊದಲ ವಾರದಲ್ಲಿ ನೋಟಿಫಿಕೇಶನ್ ಹೊರಬರುತ್ತೆ, ಅಧಿಸೂಚನೆ ಹೊರಬರುತ್ತೆ. ಅದಕ್ಕೆ ಪೂರಕವಾದ ಈ ಎಲ್ಲ ದಾಖಲೆಗಳು ಅವುಗಳನ್ನ ಡಾಕ್ಯುಮೆಂಟ್ಸ್ಗಳನ್ನು ರೆಡಿ ಮಾಡಿ ಇಟ್ಕೊಳ್ಳಿ. ಮೆಂಟಲಿ ಪ್ರಿಪೇರ್ ಆಗಿ ನೋಟಿಫಿಕೇಶನ್ ಆದ ತಕ್ಷಣ ಇಮಿಡಿಯೇಟ್ಲಿ ನೀವು ಫಿಲಪ್ ಮಾಡಿ ಫೀಸನ್ನು ಪೇ ಮಾಡಿ ನಿಮ್ಮ ಒಂದು ಅಧಿಕೃತ ಅಪ್ಲಿಕೇಶನ್ ಅನ್ನು ಡಯೇಟ್ ಕೇಂದ್ರಕ್ಕೆ ಕೊಡಬಹುದು ಅಂತ ಹೇಳ್ತಾ, ಅರ್ಜಿಯನ್ನು ಆಹ್ವಾನಿಸಿದ ತಕ್ಷಣ ನಿಮ್ಮ ಜೊತೆಗೆ ಮತ್ತೊಮ್ಮೆ ಡಿಟೇಲ್ಡ್ ಆಗಿ ಮಾತನಾಡ್ತೀನಿ. ಹೇಗೆ ಅರ್ಜಿಯನ್ನು ಭರ್ತಿ ಮಾಡಬೇಕು, ಹೇಗೆ ಫೀಸನ್ನು ಪೇ ಮಾಡಬೇಕು, ಡಯೇಟ್ಗೆ ಹೇಗೆ ಕೊಡಬೇಕು, ಕಾಲೇಜ್ಗಳನ್ನು ಹೆಂಗೆ ಆಯ್ಕೆ ಮಾಡಿಕೊಳ್ಬೇಕು, ವಿಷಯಗಳನ್ನು ಹೆಂಗೆ ಆಯ್ಕೆ ಮಾಡ್ಕೋಬೇಕು, ಕಾಲೇಜ್ ವಾತಾವರಣ ಹೆಂಗೆ ಇರುತ್ತೆ, ಏನೇನು ಬೆನಿಫಿಟ್ಸ್ ಇದೆ ಇದರಿಂದ ಅನ್ನುವಂಥ
ಅನ್ನುವಂಥ ಮತ್ತಷ್ಟು ವಿವರಗಳನ್ನು ಖಂಡಿತವಾಗಿಯೂ ನಿಮ್ಮ ಜೊತೆಗೆ ಮುಂದಿನ ವಿಡಿಯೋಗಳಲ್ಲಿ ಹಂಚ್ಕೊಳ್ತೀನಿ ಅಂತ ಹೇಳ್ತಾ, ಇದೊಂದು ಮುಂಬರುವ ಅಧಿಸೂಚನೆಗೆ ಪೂರಕವಾದ ಎಚ್ಚರಿಕೆಯ ವಿಡಿಯೋ ಆಗಿರುತ್ತೆ. ನೀವು ಕೂಡ ಆ ಎಲ್ಲ ಡಾಕ್ಯುಮೆಂಟ್ಸನ್ನು ರೆಡಿ ಮಾಡಿಕೊಂಡು ನೀವೇನಾದರೂ ಡಿ.ಎಡ್ ಮಾಡಲೇಬೇಕು ಅನ್ನುವಂಥ ದೃಢ ಸಂಕಲ್ಪ ಇತ್ತು ಅಂದರೆ ನಿಮ್ಮ ಡಾಕ್ಯುಮೆಂಟ್ಸ್ನ ರೆಡಿ ಇಟ್ಕೊಂಡು ನೋಟಿಫಿಕೇಶನ್ಗೆ ವೇಟ್ ಮಾಡಿ ಅಂತ ಹೇಳ್ತಾ ಸಿಗೋಣ ಮತ್ತೊಂದು ವಿಡಿಯೋದ ಮೂಲಕ. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಅ ಗುಡ್ ಟೈಮ್.